ನಮಸ್ಕಾರ ಸ್ನೇಹಿತರೆ, ಲವಿತಾಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಅವರೆಕಾಳಿನ ಉಪ್ಸಾರು ಅಥವಾ ಸಪ್ಪನೀರು. ನೀವು ನಿಮ್ಮ ಕಡೆ ಯಾವ ರೀತಿ ಅಂತೀರಾ ಅಂತ ಗೊತ್ತಿಲ್ಲ, ನಮ್ಮ ಕಡೆ ಸಪ್ಪನೀರು ಅಂತ ಹೇಳ್ತೀವಿ. ಈ ರೆಸಿಪಿನ ನಮ್ಮ ಮನೇಲಿ ಹೇಗೆ ಮಾಡ್ತಾರೆ, ಅಮ್ಮ ಹೇಗೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಸಿ ರೆಸಿಪಿ, ಹೊಸದಾಗಿ ಅಡುಗೆ ಕಲಿತಾ ಇರೋರು ಸಹ ಆರಾಮಾಗಿ ಮಾಡ್ಕೋಬಹುದು. ನಾನು ಇಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಒಂದು ಕುಕ್ಕರ್ ತಗೊಂಡ್ಬಿಟ್ಟು ಅದಕ್ಕೆ ಹಸಿ ಅವರೆಕಾಳನ್ನ ಹಾಕ್ಬಿಟ್ಟು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ತಗೋಬೇಕಾಗುತ್ತೆ. ನಾನಿಲ್ಲಿ 1 ಲೀಟರ್ ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಸಪ್ಪನೀರು ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 4ರಿಂದ 5 ವಿಷಲ್ ಬರಲಿ. ಯಾಕಂದರೆ ಅದು ಚಿಪ್ಪೆಲ್ಲ ಹಾಗೆ ಇರುತ್ತಲ್ಲ, ಬೇಗ ಅದು ಬೇಯಲ್ಲ. ಬೆಂದಿರುತ್ತೆ ಬಟ್ ಬೇಗ ಅದು ಒಡೆಯಲ್ಲ ಚಿಪ್ಪೆ. ಆದ್ದರಿಂದ ಒಂದು 4ರಿಂದ 5 ವಿಷಲ್ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಅದು ಬೇಯುತ್ತೆ ಅಂತ ಅಷ್ಟೇ. ನೋಡಿ, ಅದಾದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿಬಿಟ್ಟು ಜಸ್ಟ್ ಹಂಗೆ ಪ್ರೆಸ್ ಮಾಡಿ ನೋಡಬೇಕು ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಚೆನ್ನಾಗಿ ಬೆಂದಿದೆ. ಸ್ಟಾರ್ಟಿಂಗಲ್ಲೇ ನಾವು ಕುಕ್ಕರ್ಗೆ ಹಾಕಬೇಕಾದ್ರೇ ಸಾಲ್ಟೂ ಆ್ಯಡ್ ಮಾಡ್ಕೊಂಡಿರ್ಬೇಕಾಗುತ್ತೆ ಇದಕ್ಕೆ. ನಂತರ ಇಲ್ಲಿ ನಾನು ಅದೇ ನೀರನ್ನ ತಗೊಂಡು ಸ್ವಲ್ಪ ಹುಣಸೆಹಣ್ಣನ್ನ ನೆನೆಸ್ಕೊತಾ ಇದ್ದೀವಿ. ನಂತರ ಅವರೇ ಕಾಳನ್ನ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಸಪ್ರೇಟ್ ಮಾಡಿಬಿಟ್ಟು ಕಾಳಿಗೆ ಒಗ್ಗರಣೆನೂ ಹಾಕ್ಕೋಬೇಕು. ಈ ನೀರೇನುತ್ತೋ ಈ ನೀರನ್ನ ನಾವು ಸಪ್ಪನೀರು ಮಾಡಬೇಕಾಗುತ್ತೆ. ಈಗ ಒಗ್ಗರಣೆ ಹಾಕೋಣ ಬನ್ನಿ. ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತೊಗೊಂಡಿದ್ದೀನಿ. ಆಯಿಲು ಆದಷ್ಟು ಕಡಿಮೆ ಯೂಸ್ ಮಾಡಿರಿ. ಅದರಿಂದ ನಾನು ಕಡಿಮೆನೇ ಯೂಸ್ ಮಾಡ್ತಾ ಇದ್ದೀನಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಷ್ಟೇ. ಅದಕ್ಕೆ ಒಂದು 2 ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೆ, ಅದು ಮತ್ತು 1 ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ದೆ. ಆ ಫ್ರೈಗೇನೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಅವರೆಕಾಳನ್ನ ಅದನ್ನು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡೋದಷ್ಟೇ. ಸಿಕ್ಕಾಪಟ್ಟೆ ಈಸಿ ಪ್ರೋಸೆಸ್ಸು, ಹಾಗೆ ಹೆಲ್ತಿಗೆ ಒಳ್ಳೆಯದು. ಮತ್ತು ನಾವು ನಮ್ಮ ತಾತ ಅಜ್ಜಿಗಳು ಅಮ್ಮಂದಿರು ಎಲ್ಲರೂ ಇದು ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ಹಾಗೆ ನನಗೂ ಸಹ ತುಂಬ ಇಷ್ಟ. ಕೆಲವ್ರಿಗೂ ಸಿಟಿ ಕಡೆ ಇದು ಕಡಿಮೆ ಅನಿಸುತ್ತೆ ಮಾಡೋದು, ಬಟ್ ಹಳ್ಳಿ ಕಡೆ ಅಂತೂ ಮೋಸ್ಟ್ ಆಫ್ ದಿ ಟೈಮ್ಸ್ ಮಾಡ್ತಾನೆ ಇರ್ತಾರೆ. ಸೀಸನ್ ಬಂದರೆ ಸಾಕು. ಈ ಥರ ಆದಮೇಲೆ ನೆಕ್ಸ್ಟು ನಾವು ಒಂದು ಕುಟ್ಟಣಿಗೆ ತೊಗೊಂಡ್ಬಿಟ್ಟು ಅದಕ್ಕೆ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿರ್ಬೇಕು. 4ರಿಂದ 5 ಹಸಿಮೆಣ್ಸಿನ್ಕಾಯಿ ಮತ್ತು ಇದೇನು ಬೆಳ್ಳುಳ್ಳಿ ಇರುತ್ತಲ್ಲ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಚಿಪ್ಪೆ ತೆಗೆದಿಟ್ಕೊಂಡಿದ್ದೆ. 3 ಹಾಕ್ಬಿಟ್ಟು ಜಜ್ಜಬೇಕಾಗುತ್ತೆ. ಏನೇನು ಅಂದರೆ ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ. ನಂತರ ನಾವು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ ಅದರ ರಸದ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ನೆನಪಿರಲಿ, ಅದೇ ನೀರಲ್ಲಿ ಹುಣಸೆಹಣ್ಣನ್ನ ನೆನೆಸಿಟ್ಕೋಬೇಕಾಗುತ್ತೆ. ಈ ರಸಕ್ಕೆ ನಾವೇನು ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮೊದಲು ಸ್ವಲ್ಪ ಅವರೇ ಕಾಳನ್ನ ತಗೊಂಡು ಇದರಲ್ಲಿ ಚೆನ್ನಾಗಿ ಕಿವುಚಬೇಕು. ಯಾಕಂದರೆ ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆ ಥರ ಕಿವುಚೋದ್ರಿಂದ. ನೋಡಿ, ಈ ಥರ ಚೆನ್ನಾಗಿ ಕಿವುಚಿದ್ರೆ ಒಂದು ಸ್ವಲ್ಪ ಟೆಕ್ಸ್ಚರು ಗಟ್ಟಿ ಥರ ಬರುತ್ತೆ, ತುಂಬ ನೀರಲ್ಲದೆ. ಹಾಗೆ ಚೆನ್ನಾಗೂ ಇರುತ್ತೆ. ನಂತರ ನಾವು ಜಜ್ಜಿಟ್ಕೊಂಡಿರೋ ಐಟಮ್ ಎಲ್ಲ ಹಾಕ್ಬಿಟ್ಟು ಅದರಲ್ಲಿ ಚೆನ್ನಾಗಿ ಕಿವುಚ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಅಮ್ಮ ಕಿವುಚ್ತಾ ಇದ್ದಾರೆ. ಅದೇ ಥರ ಕಿವುಚಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಈ ಟೈಮಲ್ಲಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ರೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ಮುಗಿಯುತ್ತೆ. ಅದೆಲ್ಲ ನೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಷ್ಟೇ. ಹೇಳ್ದೆ ಅಲ್ವಾ, ಟೇಸ್ಟ್ ನೋಡಿಬಿಟ್ಟು ಉಪ್ಪು ಸಾಲ್ಟ್ ಇದ್ದಿದ್ರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಫೈನಲಾಗಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ಥರ ವಿಡಿಯೋಸು ನೀವು ಇನ್ನೂ ನೋಡ್ತಾ ಇರಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಎಲ್ಲ ನಿಮ್ಮ ನೋಟಿಫಿಕೇಷನ್ ರೂಪದಲ್ಲಿ ಬರ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.